ಧನುರ್ಧಾರಿಯಾದಂತಹ ಲಕ್ಷ್ಮಣನು ಕಾಡಿನಲ್ಲಿ ರಾತ್ರಿಯ ವೇಳೆಯಲ್ಲಿ ರಾಮನಿಗಾಗಿ ಚಿಗುರುಗಳ ಶಯ್ಯೆಯನ್ನ ಸಿದ್ಧಪಡಿಸುತ್ತಿದ್ದನು. ಭರತನು ತನ್ನ ತಾತನಿಂದ ಹಾಗೂ ಸೋದರ ಮಾವನಾದ ಯುಧಾಜಿತನಿಂದ ಅಪ್ಪಣೆ ಪಡೆದು ಕೆಲವೇ ದಿನಗಳಲ್ಲಿ ಅನೇಕ ಅಪಶಕುನಗಳಿಂದ ಭಯಭೀತವಾಗಿದ್ದ ಹೃದಯದೊಡನೆ ಅಯೋಧ್ಯೆಯನ್ನ ಪ್ರವೇಶಿಸಿದನು. ಜಗತ್ತನ್ನು ರಕ್ಷಿಸೋದಕ್ಕೆ ಮಂತ್ರಿಗಳಿಗೆ ಆದೇಶವನ್ನು ಕೂಡ ನೀಡಿಲ್ಲ. ಹಾಗಿದ್ರೂ ಕೂಡ ಶೋಕ ತಪ್ತನಾದಂತಹ ದಶರಥ ಏನಾದ, ರಥವನ್ನು ಏರದೆ ಸ್ವರ್ಗಕ್ಕೆ ತೆರಳಿದನು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ತೃತೀಯ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ತೃತೀಯ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿರುವ 2ನೇ ವಿಭಾಗದ ಪಾಠವಾದಂತಹ ಚಂಪೂ ರಾಮಾಯಣದ ಅಯೋಧ್ಯ ಕಾಂಡಂ ಪಾಠದ 8 ದಿನಗಳ ತರಗತಿಯನ್ನ ಇದುವರೆಗೂ ಕೇಳ್ಕೊಂಡಿದ್ರಿ. ಇಂದು ನಾನು 9ನೇ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತೀನಿ. ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಹ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೆ ಪಾಠ ಆಗಿತ್ತು ಅನ್ನೋದನ್ನ ತಿಳಿಸಿ ಇಂದಿನ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ದಶರಥನ ಮಂತ್ರಿಯಾದಂತಹ ಸುಮಂತ್ರನು ಯಾವಾಗ ರಾಮ ಮತ್ತೆ ಲಕ್ಷ್ಮಣರು ಕಾಡಿನಿಂದ ಹಿಂದಿರುಗ್ಲಿಲ್ವೋ ಸುಮಾರು ಕಾಲದವರೆಗೆ ಅವನು ಗುಹನೊಂದಿಗೆ ಇರ್ತಾನೆ. ಯಾವಾಗ ರಾಮ ಮತ್ತೆ ಲಕ್ಷ್ಮಣ ಸೀತೆ ಹಿಂದಿರುಗಲ್ವೋ ಕಾಡಿನಿಂದ, ಆಗ ಆತ ಬಹಳ ದುಃಖಗೊಂಡು ಅಲ್ಲಿಂದ ಹೊರಟು ಅಯೋಧ್ಯ ನಗರಕ್ಕೆ ರಥವನ್ನೇರಿ ಬರ್ತಾನೆ. ಆ ರಥವನ್ನೇರಿ ಬಂದಾಗ ಆ ಅಯೋಧ್ಯ ನಗರದ ಜನರೆಲ್ಲರೂ ಕೂಡ ಸುಮಂತ್ರನೊಬ್ಬನೇ ಹಿಂದಿರುಗಿದ್ದಕ್ಕಾಗಿ ಬಹಳ ಆಕ್ರಂದನವನ್ನ ಮಾಡ್ತಾರೆ. ಯಾಕೆಂದ್ರೆ ರಾಮ ಲಕ್ಷ್ಮಣ ಸೀತೆ ಜೊತೆಯಲ್ಲಿ ಹಿಂದಿರುಗಿ ಬರ್ಲಿಲ್ವಲ್ಲ ಕಾಡಿನಿಂದ ಅಂತ ಹೇಳಿ ಬಹಳ ದುಃಖಗೊಳ್ತಾರೆ. ಅವರ ಆಕ್ರಂದನ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ರಥದ ಶಬ್ದವೂ ಕೂಡ ಕೇಳದೇ ಇರುವಷ್ಟು ಮಟ್ಟಿಗೆ ಆಕ್ರಂದನವನ್ನ ಆ ಊರಿನ ಅಯೋಧ್ಯ ನಗರದ ಜನರು ಮಾಡ್ತಾರೆ. ಅದಾದ ನಂತರ ಸುಮಂತ್ರನು ದಶರಥ ಮಹಾರಾಜನ ಬಳಿಗೆ ಹೋಗ್ತಾನೆ. ದಶರಥ ಮಹಾರಾಜ ಸುಮಂತ್ರನೊಬ್ಬನೇ ಬಂದಿದ್ದನ್ನ ನೋಡಿ ಮೂರ್ಛೆಗೊಳ್ತಾನೆ. ಅನಂತರ ಅವನನ್ನ ಕೌಸಲ್ಯ ಮತ್ತೆ ಸುಮಿತ್ರೆ ಇಬ್ರು ಕೂಡ ಸಾಂತ್ವನವನಗೊಳಿಸ್ತಾರೆ. ಆನಂತರ ಅವನು ಮೂರ್ಛೆಯಿಂದ ಎದ್ದ ನಂತರ ಕೇಳ್ತಾನೆ, ಏನಾಯ್ತು, ಸೀತೆ ಹೇಗಿದ್ದಾಳೆ, ರಾಮ ಏನಂದ, ಲಕ್ಷ್ಮಣ ಹೇಗಿದ್ದಾನೆ ಅಂತ ಅನೇಕ ವಿಧವಾಗಿ ರಾಮ ಸೀತೆ ಲಕ್ಷ್ಮಣನ ಬಗ್ಗೆ ಕೇಳ್ತಾರೆ. ಆಗ ಬಹಳ ದುಃಖಗೊಂಡಂತಹ ಸುಮಂತ್ರ ಹೇಳ್ತಾನೆ, ನಾನು ಬಹಳ ಕಠೋರ ಹೃದಯವನ್ನ ಹೊಂದಿದ್ದೇನೆ. ಸೇವಾ ತತ್ಪರರಾಗಿ ರಾಮನ ಹಿಂದೆ ಹೊರಟಿದ್ದಂತಹ ಪುರಜನರನ್ನು ಹಾಗೂ ನನ್ನನ್ನು ಎಲ್ಲರನ್ನೂ ಕೂಡ ಶ್ರೀರಾಮಚಂದ್ರನು ದೂರ ಸರಿಸಿ ರಾಮ ಲಕ್ಷ್ಮಣ ಹಾಗೂ ಸೀತೆ ಎಲ್ಲರೂ ಕೂಡ ಭಾಗೀರಥಿ ತೀರದಲ್ಲಿರುವ ಕಾನನವನ್ನ ಪ್ರವೇಶಿಸಿದ್ರು ಅಂತ ಹೇಳ್ತಾನೆ. ಕಾಡಿನ ಮಾರ್ಗದಲ್ಲಿ ತನ್ನ ಪತಿಯೊಡನೆ ಸಂಚರಿಸುತ್ತಿರುವಂತಹ ಸೀತಾದೇವಿಯ ಕಾಲು ಬೆರಳುಗಳಲ್ಲಿ ಲಾಕ್ಷಾರಸವಿಲ್ಲದಿದ್ದರೂ ಕೂಡ ಆ ಕಾಡಿನಲ್ಲಿ ಓಡಾಡಿರೋದ್ರಿಂದ ಆಕೆಯ ಕಾಲೆಲ್ಲವೂ ಕೂಡ ಕೆಂಪಾಗಿತ್ತು. ಲಾಕ್ಷಾರಸವನ್ನು ಹಾಕಿಕೊಂಡಿರುತ್ತಿದ್ದಂತಹ ಸೀತಾದೇವಿಯ ಕಾಲುಗಳು ಅರಣ್ಯದಲ್ಲಿ ಹಾಗೆ ಓಡಾಡಿ ಸಂಚರಿಸಿ ಅವಳ ಕಾಲುಗಳೆಲ್ಲವೂ ಕೂಡ ಕೆಂಪಾಗಿತ್ತು ಅಂತ ಹೇಳ್ತಾನೆ. ಹಾಗಿದ್ರೂ ಕೂಡ ಆಕೆಯ ಮುಖದಲ್ಲಿ ಯಾವುದೇ ರೀತಿಯ ದುಃಖ ಅನ್ನೋದು ಇರ್ಲಿಲ್ಲ ಅಂತ ಹೇಳಿ ಸುಮಂತ್ರ ಹೇಳ್ತಾ ಹೋಗ್ತಾನೆ. ಇನ್ನು ಏನೆಲ್ಲ ವಿಚಾರನ ಹೇಳ್ತಾನೆ ದಶರಥಂಗೆ ಅನ್ನೋದನ್ನ ನೋಡೋಣ ಈ ಶ್ಲೋಕದ ಮುಖಾಂತರ. ಸೀತಾಪತೇಹೇ ಕಿಸಲಯೇಹಿ ಪರಿಕಲ್ಪ್ಯ ತಲ್ಪಂ ಸಂಚಾರ್ಯ ಸತ್ವ ದಮನಾಯ ನಿಶಾಸು ದೃಷ್ಟಿಂ ಧನ್ವಿ ತದಂಗಿ ಭಜನಾದಿವ ಪುಣ್ಯ ಲಭ್ಯಾದಸ್ವಪ್ರ ಏವಂ ವನವರ್ತ್ಮನಿ ಲಕ್ಷ್ಮಣೋ ಭೂತ್. ನಂತರ ಹೇಳ್ತಾನೆ ಸುಮಂತ್ರ ದಶರಥ ಮಹಾರಾಜನ್ಗೆ, ಧನುರ್ಧಾರಿಯಾದಂತಹ ಲಕ್ಷ್ಮಣನು ಕಾಡಿನಲ್ಲಿ ರಾತ್ರಿಯ ವೇಳೆಯಲ್ಲಿ ರಾಮನಿಗಾಗಿ ಚಿಗುರುಗಳ ಶಯ್ಯೆಯನ್ನ ಸಿದ್ಧಪಡಿಸುತ್ತಿದ್ದನು. ಚಿಗುರು ಎಲೆಗಳಲ್ಲಿ ಶಯ್ಯೆಯನ್ನು ಅಂದ್ರೆ ಮಲಗಲು ಹಾಸಿಗೆಯನ್ನ ಸಿದ್ಧಪಡಿಸ್ತಾ ಇದ್ದನು. ರಾತ್ರಿಯಲ್ಲಿ ಒದಗಬಹುದಾದ ತೊಂದರೆಗಳನ್ನು ನಿವಾರಿಸಲು ಸುತ್ತಲೂ ದೃಷ್ಟಿಯನ್ನು ಹರಿಸುತ್ತಾ ಅದೃಷ್ಟವಶ ದೊರಕಬಹುದಾದ ರಾಮನ ಪಾದ ಸ್ಮರಣೆಯನ್ನೇ ಮಾಡುತ್ತಾ ನಿದ್ರೆಯನ್ನೇ ಮಾಡದೆ ಜಾಗೃತನಾಗಿರುತ್ತಿದ್ದನು. ಅನಂತರ ಹೇಳ್ತಾನೆ, ಲಕ್ಷ್ಮಣನಾದರೂ ಮರದ ಎಲೆಯ ಚಿಗುರುಗಳಿಂದ ರಾಮನಿಗೆ ಮಲಗಲು ಶಯ್ಯೆಯನ್ನ ಅಂದ್ರೆ ಹಾಸಿಗೆಯನ್ನ ಮಾಡಿಕೊಡ್ತಾ ಇದ್ದ. ಜೊತೆಗೆ ಯಾವುದೇ ರೀತಿಯಲ್ಲಿ ಒದಗಬಹುದಾದಂತಹ ತೊಂದರೆಗಳನ್ನ ನಿವಾರಿಸಲು ಸುತ್ತಲೂ ದೃಷ್ಟಿಯನ್ನ ಹರಿಸುತ್ತಾ ಅದೃಷ್ಟವಶ ದೊರಕಬಹುದಾದಂತಹ ರಾಮನ ಪಾದಸ್ಮರಣೆಯನ್ನೇ ಮಾಡುತ್ತಾ, ಇದೊಂದು ಅವನಿಗೆ ಅವಕಾಶ ಅಂತ ತಿಳ್ಕೊಂಡು ಲಕ್ಷ್ಮಣ ರಾಮನ ಪಾದಸ್ಮರಣೆಯನ್ನ ಮಾಡುತ್ತಾ ನಿದ್ರೆಯನ್ನೇ ಮಾಡದೆ ಜಾಗೃತನಾಗಿದ್ದ. ಏವಂ ಸುಮಂತ್ರ ನಿವೇದಿತ ಪುತ್ರ ಚರಿತ್ರಶ್ವ ರಮಗಿರಿ ಶಿಖರಜುಷಿ ನಿಗಮವಪುಷಿ ಜ್ಯೋತಿಷಿ ಹೃದಯ ಲಗ್ನ ಶೋಕಶಲ್ಯಾಂ ಕೌಸಲ್ಯಾಂ ಸಮಾಶ್ವಸ್ಯ
ನರಪತಿರಿತ್ತಂ ಅಕಥಯತ್. ಈ ರೀತಿ ಸುಮಂತ್ರನಿಂದ ತನ್ನ ಪುತ್ರನ ವಿಷಯವಾಗಿ ಕೇಳುತ್ತಿರಲು ವೇದರೂಪಿ ಸೂರ್ಯನು ಅಸ್ತಂಗತನಾದನು. ಈ ಎಲ್ಲ ವಿಚಾರವನ್ನ ಸುಮಂತ್ರನಿಂದ ತಿಳ್ಕೊತಾ ಇದ್ದಾನೆ ದಶರಥ ಮಹಾರಾಜ. ಆಗ ವೇದರೂಪಿಯಾದ ಸೂರ್ಯನು ಕೂಡ ಅಸ್ತಂಗತನಾದನು. ಅಂದ್ರೆ ಸಾಯಂಕಾಲ ಆಯ್ತು, ಸೂರ್ಯ ಕೂಡ ಅಸ್ತಂಗತನಾಗ್ತಾನೆ. ಪುತ್ರ ಶೋಕವೆಂಬ ತೀಕ್ಷ್ಣ ಬರ್ಜಿಯಿಂದ ಘಾಸಿಗೊಂಡ ಹೃದಯವುಳ್ಳ ಕೌಸಲ್ಯನ್ನು ಸಮಾಧಾನ ಪಡಿಸುತ್ತಾ ರಾಜ ದಶರಥನು ಈ ರೀತಿ ಹೇಳ್ತಾನೆ. ದಶರಥ ಮಹಾರಾಜನಿಗೆ ಬಹಳ ದುಃಖ ಉಂಟಾಗುತ್ತೆ. ಆಗ ಅವನು ಹೇಳ್ತಾನೆ, ಪುತ್ರ ಶೋಕವೆಂಬ ತೀಕ್ಷ್ಣ ಬರ್ಜಿಯಿಂದ ಘಾಸಿಗೊಂಡ ಹೃದಯವುಳ್ಳ ಕೌಸಲ್ಯ ಮಗ ರಾಮ. ಹಾಗಾಗಿ ಪುತ್ರ ಶೋಕದಿಂದ ಅವಳಿಗೂ ಕೂಡ ದುಃಖ ಆಯ್ತು, ದಶರಥಂಗೂ ಕೂಡ ದುಃಖ ಆಯ್ತು. ಆದ್ರೆ ಪುತ್ರ ಶೋಕದಿಂದ ತುಂಬಾ ದುಃಖಗೊಂಡಿರುವಂತಹ ಹೃದಯವುಳ್ಳ ಕೌಸಲ್ಯನ ಸಮಾಧಾನ ಪಡಿಸುತ್ತಾ ರಾಜ ದಶರಥ ಈ ರೀತಿಯಾಗಿ ಹೇಳ್ತಾನೆ. ಏನ್ ಹೇಳ್ತಾನೆ ಅನ್ನೋದನ್ನ ನೋಡೋಣ ಮಕ್ಳೇ ಮುಂದೆ. ಪುರಾಕಲು ಸರಯೂ ರೋಧಸಿ ವಿವಿಧತರು ನಿವಹ ಪಿಹಿತ ದಿವೈಸ್ಪತೌ ಮೃಗಾಯಷ್ಟ ಹಯಾ ಕಮಪಿ ಸಮಯ ಮಗಮಂ. ಹಿಂದೆ ಒಮ್ಮೆ ನಾನು ಸರಯೂ ತೀರದಲ್ಲಿ ಸೂರ್ಯನನ್ನು ಮುಚ್ಚುವಂತೆ ದಟ್ಟವಾಗಿ ಬೆಳೆದಿದ್ದ ವೃಕ್ಷ ಸಮೂಹವುಳ್ಳ ಪ್ರದೇಶದಲ್ಲಿ ಬೇಟೆಗೆ ತೆರಳಿದ್ದೆ. ದಶರಥ ಮಹಾರಾಜ ಕೌಸಲ್ಯ ಹೇಳ್ತಾ ಇದ್ದಾನೆ. ಏನ್ ಕತೆ ಹೇಳ್ತಾ ಇದ್ದಾನೆ ಅನ್ನೋದನ್ನ ನೋಡೋಣ. ಹಿಂದೆ ಒಮ್ಮೆ ತಾನು ಸರಯೂ ತೀರದಲ್ಲಿ ಸೂರ್ಯನನ್ನು ಮುಚ್ಚುವಂತೆ ದಟ್ಟವಾಗಿ ಬೆಳೆದಿದ್ದ ವೃಕ್ಷ ಸಮೂಹವುಳ್ಳ ಪ್ರದೇಶದಲ್ಲಿ ಬೇಟೆಗೆ ತೆರಳಿದ್ದೆ. ಬಹಳ ದಟ್ಟವಾದಂತಹ ಅರಣ್ಯದಲ್ಲಿ ನಾನು ಬೇಟೆಗೆ ಹೋಗಿದ್ದೆ. ಅಲ್ಲಿ ಸೂರ್ಯನನ್ನು ಮುಚ್ಚುವಂತೆ ದಟ್ಟವಾಗಿ ಬೆಳೆದಿದ್ದ ವೃಕ್ಷ ಸಮೂಹವುಳ್ಳ ಪ್ರದೇಶದಲ್ಲಿ ಬೇಟೆಗೆ ತೆರಳಿದ್ದೆ ಅಂತ. ತತ್ರ ಅಲ್ಲಿ ತೋಯಾದಾನ ಸದಾನ ಪುಷ್ಕರ ಗಜಭ್ರಾಂತ್ಯ ತಪಸ್ವಿಮಯ ವಿದ್ಧಃ ಕಶ್ಚನ ಶಬ್ದವೇದನವಿದ ಪಾತಃ ಸರೈವಾಂ ಹರನ್ ತತ್ಪಿತ್ರೋ ಜರದಂಧ ಯೋರನುಂ ಮೃತ್ರಿ ಕರ್ತುಂ ಚಿತ್ರಿ ಚಿನ್ವತೋಃ ಶಾಪೋ ಮಧ್ಯಪಥ ಭವಾನಪಿ ಸುತ ಪ್ರೇಮ್ನ ಪ್ರಶ್ಯೇದಿತಿ. ನಂತರ ಹೇಳ್ತಾನೆ, ವೃಕ್ಷ ಸಮೂಹವುಳ್ಳಂತಹ ಒಂದು ದಟ್ಟವಾದ ಕಾಡಿಗೆ ನಾನು ಬೇಟೆಗೆ ಹೋಗಿದ್ದೆ. ಆಗ ಸರಿಯೂ ನದಿಯಲ್ಲಿ ಬರ್ತಿದ್ದಂತಹ ನೀರಿನ ಶಬ್ದವನ್ನ ಕೇಳಿ ಅದು ನೀರನ್ನು ಕುಡಿಯಲು ಬಂದಿರುವ ಆನೆಯ ಸೊಂಡಲಿನ ಶಬ್ದ ಎಂದು ಭಾವಿಸಿ ನಾನು ಶಬ್ದವೇದಿ ಬಾಣವನ್ನ ಪ್ರಯೋಗಿಸಿದೆ. ಕಾಡಿಗೆ ಬೇಟೆ ಆಡ್ಲಿಕ್ಕೆ ಬಂದಾಗ ಸರಿಯೂ ನದಿಯಲ್ಲಿ ನೀರಿನ ಶಬ್ದ ಕೇಳಿ ಬರುತ್ತೆ. ಆ ನೀರನ್ನ ಕುಡಿಯಲು ಯಾವುದೋ ಆನೆ ಬಂದಿರಬಹುದು ಅಂತ ತಿಳಿದು ಶಬ್ದವೇದಿ ಬಾಣವನ್ನ ಪ್ರಯೋಗಿಸೋದು. ಶಬ್ದವೇದಿ ಬಾಣ ಅಂದ್ರೆ ಎಲ್ಲೇ ಇದ್ರು ಎಲ್ಲೋ ಒಂದು ಶಬ್ದ ಬರ್ತಿದ್ರೆ ಅಲ್ಲಿಗೆ ನೋಡದೆಯೇ ಬಾಣವನ್ನ ಬಿಡುವಂಥದ್ದು, ಅದು ಶಬ್ದವೇದಿ ಬಾಣವಾಗುತ್ತೆ. ಆ ರೀತಿಯಾಗಿ ಆ ಶಬ್ದವೇದಿ ಬಾಣವನ್ನ ಪ್ರಯೋಗಿಸಿದೆ. ಆಗ ನೀರನ್ನು ತುಂಬಿಕೊಂಡು ಹೋಗಲು ಬಂದಿರುವಂತಹ ತಪಸ್ವಿ ಕುಮಾರನೊಬ್ಬನನ್ನು ಸಂಹರಿಸಿದೆ. ಅಲ್ಲಿ ಬಂದಿರುವುದು ಆನೆ ಅಂತ ತಿಳಿದು ನಾನು ಶಬ್ದವೇದಿ ಬಾಣವನ್ನ ಬಿಟ್ಟೆ. ಬೇಟೆ ಆಡಕ್ ಬಂದಾಗ ಗೊತ್ತಿಲ್ಲದೆ ಆ ಬಾಣ ಬಂದು ಆ ತಪಸ್ವಿ ಕುಮಾರನಿಗೆ ಬಿತ್ತು. ಇದು ಶ್ರವಣ ಕುಮಾರನ ಕತೆ ಮಕ್ಕಳೇ, ಇದೆಲ್ಲ ನಿಮಗೆ ಗೊತ್ತೇ ಇದೆ. ತಪಸ್ವಿ ಕುಮಾರನೊಬ್ಬನನ್ನ ಸಂಹರಿಸಿದೆ ಅಂದ್ರೆ ಅದು ತಪಸ್ವಿ ಕುಮಾರನಾದಂತಹ ಶ್ರವಣ ಕುಮಾರನಿಗೆ ಬಿತ್ತು ಆ ಬಾಣ. ಹಾಗಾಗಿ ಮೃತ ಪುತ್ರನನ್ನೇ ಹಿಂಬಾಲಿಸಲು ನಿಶ್ಚಯಿಸಿದೆ. ನೀರನ್ನು ಕುಡಿಯಲು ಬಂದಿರುವಂತಹ ಆನೆ ಅಂತ ಹೇಳಿ ನಾನು ಬಾಣವನ್ನು ಬಿಟ್ಟೆ. ಅದು ತಪಸ್ವಿ ಕುಮಾರನಾಗಿದ್ದ, ಅವನನ್ನ ನಾನು ಸಂಹರಿಸಿದೆ. ಆ ಮೃತ ಪುತ್ರನನ್ನೇ ಹಿಂಬಾಲಿಸಲು ನಿಶ್ಚಯಿಸಿದೆ. ಅಂದರು ವೃದ್ಧರೂ ಆಗಿದ್ದ ಬಾಲಕನ ತಂದೆ ತಾಯಿಯರ ಕೋರಿಕೆಯಂತೆ ಅವರಿಗಾಗಿ ಚಿತೆಯನ್ನ ಸಿದ್ಧಪಡಿಸಿದ ನಂತರ ನನ್ನನ್ನು ಕುರಿತು ಅವ್ರು ಹೇಳ್ತಾರೆ, ನೀನೂ ಸಹ ಪುತ್ರ ಶೋಕದಿಂದ ಮರಣವನ್ನು ಹೊಂದುವೆ ಎಂಬುದಾಗಿ ಶಾಪವನ್ನಿತ್ತರು. ಆ ಶ್ರವಣ ಕುಮಾರನ ತಂದೆ ತಾಯಿಗಳು ಬಹಳ ವೃದ್ಧರಾಗಿ ಕಣ್ಣು ಕೂಡ ಕಾಣ್ತಾ ಇರ್ಲಿಲ್ಲ. ಯಾವಾಗ ಮಗನಿಗೆ ಈ ರೀತಿ ಆಯ್ತು ಅನ್ನುವಂತಹ ವಿಚಾರ ಗೊತ್ತಾಗುತ್ತೋ, ಬಾಯಾರಿದ ತಂದೆ ತಾಯಿಗಳಿಗೆ ನೀರನ್ನ ತರಲು ಹೋದಂತಹ ಶ್ರವಣ ಕುಮಾರ ಸಾವನ್ನಪ್ತಾನೆ. ಶಸ್ತ್ರ ಬಿಟ್ಟ ಶಬ್ದವೇದಿ ಬಾಣದಿಂದ ಮೃತ ಹೊಂದುತ್ತಾನೆ. ಆಗ ಆ ವಯಸ್ಸಾಗಿರುವಂತಹ ಆ ಶ್ರವಣ ಕುಮಾರನ ತಂದೆ ತಾಯಿಯರ ನೋಡಿ ಅವ್ರ ಜೊತೆ ಮಾತಾಡ್ತಾನೆ. ಅನಂತರ ತನ್ನ ತಪ್ಪಿನ ಅರಿವಾಗುತ್ತೆ ಮತ್ತು ಅವರ ಕೋರಿಕೆಯಂತೆ ಆತ ಚಿತೆಯನ್ನ ಸಿದ್ಧಪಡಿಸ್ತಾನೆ. ಆಗ ಆ ಸಮಯದಲ್ಲಿ ಆ ವಯಸ್ಸಾಗಿರುವಂತಹ ವೃದ್ಧ ತಂದೆ ತಾಯಿಗಳು ನೀನು ಸಹ ಪುತ್ರ ಶೋಕದಿಂದ ಮರಣವನ್ನ ಹೊಂದುವೆ ಎಂಬುದಾಗಿ ಶಾಪವನ್ನಿತ್ತರು. ಆ ಪುತ್ರ ಶೋಕದ ಶಾಪ ದಶರಥ ಮಹಾರಾಜನಿಗಿತ್ತು. ಅದನ್ನ ಅವನು ಈ ಸಂದರ್ಭದಲ್ಲಿ ನೆನೆಸ್ಕೊತಾ ಇದ್ದಾನೆ. ತಾನು ಸಾಯುವಂತಹ ಸಂದರ್ಭ, ಆದ್ರೆ ಅಲ್ಲಿ ಯಾರು ಇಲ್ಲ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಜನ ಕೂಡ ಮಕ್ಕಳಿಲ್ಲ. ಹಾಗಾಗಿ ಈ ರೀತಿ ಆಯ್ತು ಅನ್ನುವಂತಹ ವಿಚಾರವನ್ನ ಕೌಸಲ್ಯಗೆ ತಿಳಿಸ್ತಾ ಇದ್ದಾನೆ. ಶ್ರವಣ ಕುಮಾರನ ಕಥೆಯನ್ನ ಹೇಳ್ತಾನೆ ಮಕ್ಕಳೇ, ಅರ್ಥ ಆಯ್ತಾ? ಮುಂದೆ ಅಹಂ ವೈಶ್ಯಸ್ಯ ಶೂದ್ರಾಯಾಂ ಜಾತಸ್ತಸ್ಮಾನ್ನ ಸಂಭವೇತ್ ಬ್ರಹ್ಮ ಹತ್ಯೇತಿ ಮಾಮುಕ್ತ್ವ ಸ್ವರ್ಗತೋ ದುರ್ಗತೋ ಮುನಿಹಿ. ನನ್ನಿಂದ ದುರವಸ್ಥೆಗೆ ಈಡಾದ ಆ ಮುನಿಯು ನಾನು ಶೂದ್ರ ಸ್ತ್ರೀಯರಲ್ಲಿ ವೈಶ್ಯೊಬ್ಬನಿಂದ ಹುಟ್ಟಿರುವನು, ಆದ್ದರಿಂದ ನಿನಗೆ ಬ್ರಹ್ಮಹತ್ಯಾ ದೋಷವು ತಟ್ಟುವುದಿಲ್ಲ ಎಂದು ನುಡಿದು ಸ್ವರ್ಗಸ್ಥನಾದನು. ಅರ್ಥ ಆಯ್ತಾ ಮಕ್ಳೇ? ನಂತರ ತದವಶ್ಯಂ ವಶ್ಯ ಏವಾಸ್ಮಿ ಮೃತ್ಯೋರಿತಿ ಸ್ಮೃತಿಪಥ ಗತರಾಮ ಏವ
ವಿರರಾಮ. ಆ ಕಾರಣದಿಂದ ನಾನು ಈಗ ಮೃತ್ಯುವಿಗೆ ಸನ್ನಿಹಿತವಾಗಿರುವೆನು ಎಂದು ನುಡಿದ ರಾಜನು ರಾಮನನ್ನೇ ಸ್ಮರಿಸುತ್ತಾ ಮೌನಿಯಾದನು. ಈ ರೀತಿಯಾಗಿ ಹೇಳಿ ನಾನು ಮೃತ್ಯುವಿಗೆ ಹತ್ರ ಆಗ್ತಾ ಇದ್ದೀನಿ ಅಂತ ಹೇಳಿ ದಶರಥ ಮಹಾರಾಜ ತಾನು ರಾಮನನ್ನೇ ಸ್ಮರಿಸುತ್ತಾ ಮೌನಿಯಾದನು. ಮುನಿಶಾಪ ಕೃತೋ ಉತ್ಪತ್ತಿ ವಿಪತ್ತಿ ನಿಷ್ಪ್ರತಿಕ್ರಿಯಾಂ ತಥೋ ದಶರಥ ಯಾಶೋ ದಿದೇಶ ದಶಮೀಂ ದಶಾಂ. ಮುನಿಯ ಶಾಪವನ್ನು ಯಾವುದೇ ಉಪಾಯದಿಂದಲೂ ಪರಿಹರಿಸಲು ಸಾಧ್ಯವಿಲ್ಲವಾದ್ದರಿಂದ ರಾಜ ದಶರಥನ ಪ್ರಾಣವು ಮೃತ್ಯುವಶವಾಯಿತು. ಈ ರೀತಿಯಾಗಿ ಯಾವ ಶಾಪ ಇತ್ತೋ ದಶರಥ ಮಹಾರಾಜನಿಗೆ ಅದನ್ನ ಯಾರಿಂದಲೂ ಕೂಡ ತಪ್ಸಕ್ಕಾಗಲ್ಲ. ಹಾಗಾಗಿ ದಶರಥನ ಪ್ರಾಣ ಮೃತ್ಯುವಶವಾಯಿತು. ದಶರಥ ಯಾಶು ದಿದೇಶ ದಶಮೀಂ ದಶಾಂ. ದಶರಥನ ಪ್ರಾಣವು ಮೃತ್ಯುವಶವಾಯಿತು. ದಶರಥ ಮಹಾರಾಜ ಸತ್ತು ಹೋದ. ಮುಂದೆ ನಾಕ್ರಾಂತ ಶ್ರೀದಿವಹ ಪರೈಹಿ ಸುಮನಸಾಂ ಕಾಂತಾನ ಬಂಧೀಕೃತ ನಾಕೀರ್ಣೈ ಪುರುಹೂತ ಶಾಸನಧರೈಹಿ ಸಾಕೇತ ಬಾಹ್ಯಾಂಗಣಂ ನಾದಿಷ್ಟಾಹ ಸಚಿವಾಶ್ಚ ಭೂತಲ ಪರಿತ್ರಾಣಾಯ ಯದ್ಯಪ್ಯಸೌ ನಾಕಂ ಶೋಕವಶಾದಗ ದಶರಥೋ ನಾಸ್ತಾಂ ವಹನ್ ವಾಹನೆ. ಆನಂತರ ಏನಾಗುತ್ತೆ ಈ ಶ್ಲೋಕದ ಅರ್ಥವನ್ನ ನೋಡೋಣ ಮಕ್ಕಳೇ. ಸ್ವರ್ಗಲೋಕವು ಶತ್ರುಗಳಿಂದ ಆಕ್ರಮಿಸಲ್ಪಟ್ಟಿಲ್ಲ, ದೇವಲೋಕದ ಸ್ತ್ರೀಯರು ಬಂಧನಕ್ಕೊಳಗಾಗಿಲ್ಲ, ಇಂದ್ರನ ಆಜ್ಞೆಯನ್ನು ಹೊತ್ತ ದೂತರು ಅಯೋಧ್ಯೆಯ ಹೊರಾಂಗಣವನ್ನು ಪ್ರವೇಶಿಸಿಲ್ಲ, ಜಗತ್ತನ್ನು ರಕ್ಷಿಸಲು ಮಂತ್ರಿಗಳಿಗೆ ಆದೇಶವನ್ನು ನೀಡಿಲ್ಲ. ಹಾಗಿದ್ದರೂ ಶೋಕತಪ್ತನಾದ ದಶರಥನು ರಥವನ್ನು ಏರದೆ ಸ್ವರ್ಗಕ್ಕೆ ತೆರಳಿದನು. ಯಾವುದೇ ಒಂದು ವಿಚಾರವನ್ನು ಅಂತ ಹೇಳಿದೇನೆ ಆಗ್ಲೇ ಸ್ವರ್ಗಕ್ಕೆ ತೆರಳಿದನು. ಸ್ವರ್ಗಲೋಕವು ಶತ್ರುಗಳಿಂದ ಆಕ್ರಮಿಸಲ್ಪಟ್ಟಿಲ್ಲ, ಹಾಗಿರುವಾಗ ದೇವಲೋಕದ ಸ್ತ್ರೀಯರು ಕೂಡ ಬಂಧನಕ್ಕೆ ಒಳಗಾಗಿಲ್ಲ, ಇಂದ್ರನ ಆಜ್ಞೆಯನ್ನು ಹೊತ್ತ ದೂತರು ಕೂಡ ಅಯೋಧ್ಯೆಯ ಹೊರಾಂಗಣವನ್ನು ಕೂಡ ಪ್ರವೇಶಿಸಿಲ್ಲ, ಜಗತ್ತನ್ನು ರಕ್ಷಿಸಲು ಮಂತ್ರಿಗಳಿಗೆ ಆದೇಶವನ್ನು ಕೂಡ ನೀಡಿಲ್ಲ. ಜಗತ್ತನ್ನು ರಕ್ಷಿಸೋದಕ್ಕೆ ಮಂತ್ರಿಗಳಿಗೆ ಆದೇಶವನ್ನು ಕೂಡ ನೀಡಿಲ್ಲ. ಹಾಗಿದ್ರೂ ಕೂಡ ಶೋಕತಪ್ತನಾದಂತಹ ದಶರಥ ಏನಾದ ರಥವನ್ನು ಏರದೆ ಸ್ವರ್ಗಕ್ಕೆ ತೆರಳಿದನು. ದಶರಥ ಮಹಾರಾಜನು ಸತ್ತು ಹೋದ. ಅಂದ್ರೆ ರಥವನ್ನು ಏರದೆ ದಶರಥ ಮಹಾರಾಜನು ಮೃತ್ಯುವಿಗೆ ವಶವಾದನು. ನಂತರ ಆತ ದಶರಥ ಪ್ರಶಂಸಾ ಮಾಂಸಲೈಹಿ ಕೈಕೇಯಿನಿಂದ ಕಂದಲಿತೈ ರಾಮ ಗುಣ ಕೀರ್ತನ ಗುಣಿತೈರವರೋ ಧವ ದೂಜನ ಪರಿದೇವನಾರವೈ ಮುಖ ರಿತೇಶು ಧಿಂಗ್ಮುಖೇಶು. ಆಗ ದಶರಥನ ಪ್ರಶಂಸೆಯಿಂದಲೂ ಕೈಕೇಯಿಯ ನಿಂದನೆಯಿಂದಲೂ ರಾಮನ ಗುಣಕೀರ್ತನೆಗಳಿಂದಲೂ ತುಂಬಿದ ಅಂತಃಪುರ ಸ್ತ್ರೀಯರ ರೋಧನಾಭರಿತ ಆಕ್ರಂದವು ದಿಗಂತವನ್ನೆಲ್ಲ ವ್ಯಾಪಿಸಿತು. ಯಾವಾಗ ದಶರಥ ಮಹಾರಾಜ ಮರಣವನ್ನು ಹೊಂದಿದ ಅನ್ನುವಂತಹ ವಿಚಾರ ಎಲ್ಲರಿಗೂ ತಿಳಿತೋ ಆಗ ದಶರಥನ ಪ್ರಶಂಸೆ ಮಾಡುವುದರ ಮುಖಾಂತರ ಹಾಗೂ ಕೈಕೇಯಿಯನ್ನ ನಿಂದನೆಯಿಂದಲೂ, ಕೈಕೇಯಿಂದನೇ ಈ ರೀತಿ ಆಯ್ತು ಅನ್ನುವಂತಹ ನಿಂದನೆಯಿಂದಲೂ, ರಾಮನ ಗುಣಕೀರ್ತನೆಗಳಿಂದಲೂ, ರಾಮನನ್ನ ಒಳ್ಳೆಯ ಗುಣ ಮತ್ತು ಅವನನ್ನ ಹಾಡಿ ಹೊಗಳ್ತಾ ಇದ್ರು ಜನ. ಅಂತಃಪುರ ಸ್ತ್ರೀಯರ ರೋದನಾಭರಿತ ಆಕ್ರಂದನ ದಿಗಂತವನ್ನೆಲ್ಲ ವ್ಯಾಪಿಸಿತು. ಏನಾಯ್ತು? ಎಲ್ಲರ ರೋದನೆ ಯಾವಾಗ ದಶರಥ ಮಹಾರಾಜ ಸತ್ತೋದ ಅಂತ ಗೊತ್ತಾಗುತ್ತೋ ಆಗ ಆತನ ಪ್ರಶಂಸೆಯಿಂದ, ಕೈಕೇಯಿಯ ನಿಂದನೆಯಿಂದ ಹಾಗೂ ರಾಮನ ಗುಣಕೀರ್ತನೆಗಳಿಂದ ಅಂತಃಪುರ ಸ್ತ್ರೀಯರ ರೋದನ ಆಕ್ರಂದವು ದಿಗಂತವೆಲ್ಲ ಮುಟ್ಟಿತು. ಅಂದ್ರೆ ಮುಗಿಲು ಮುಟ್ಟಿತು, ಎಲ್ಲರ ದುಃಖ ಮುಗಿಲು ಮುಟ್ಟಿತು. ಮುಂದೆ ಅಭೂತ ರಾಜ ಕಮಲಾನ ಸದ್ಗುಣಂ ಗಗನಾಂಗಣಂ ಆಲೋಕ್ಯೇವ ತದಾ ಶಾಂತಮಶೇಷಂ ಚ ಮಹೀತಲಂ. ಚಂದ್ರನಿಲ್ಲದೆ ತೇಜೋವಿಹೀನನಾಗಿ ಕಳೆಗುಂದಿದ ಕಾಂತಿಯುಳ್ಳ ನಕ್ಷತ್ರಗಳನ್ನು ಹೊಂದಿರುವ ರಾತ್ರಿಯನ್ನು ನೋಡಿ ಭೂಮಿಯೂ ಸಹ ರಾಜನಿಲ್ಲದೆ ತೇಜೋವಿಹೀನನಾಗಿ ಕಾಂತಿಯನ್ನ ಕಳೆದುಕೊಂಡು ಸಜ್ಜನರುಳ್ಳದ್ದಾಗಿ ಶಬ್ದವಾಯಿತು. ನೋಡಿ ಮಕ್ಕಳೇ, ಎಷ್ಟು ಸುಂದರವಾದ ವರ್ಣನೆ. ಯಾವಾಗ ರಾಜ ಸತ್ತೋದ್ನೋ ದಶರಥ ಮಹಾರಾಜ, ಅಂತಹ ಸಮಯದಲ್ಲಿ ಚಂದ್ರನಿಲ್ಲದೆ ತೇಜೋಹೀನವಾಗಿ ಕಳೆಗುಂದಿದ ಕಾಂತಿಯುಳ್ಳ ನಕ್ಷತ್ರಗಳನ್ನು ಹೊಂದಿರುವ ರಾತ್ರಿಯನ್ನು ನೋಡಿ ಭೂಮಿಯೂ ಸಹ ರಾಜನಿಲ್ಲದೆ ತೇಜೋವಿಹೀನನಾಗಿ, ಭೂಮಿ ಕೂಡ ತೇಜಸ್ಸನ್ನ ಕಳ್ಕೊತು, ತೇಜೋವಿಹೀನವಾಗಿ ಕಾಂತಿಯನ್ನ ಕಳೆದುಕೊಂಡು ಸಜ್ಜನರುಳ್ಳದ್ದಾಗಿ ಶಬ್ದವಾಯಿತು. ಆ ಭೂಮಿಯು ಕೂಡ ತೇಜೋಹೀನವಾಗಿ ಕಾಂತಿಯನ್ನ ಕಳೆದುಕೊಂಡ ಸಜ್ಜನರುಳ್ಳದ್ದಾಗಿ ಶಬ್ದವಾಯಿತು. ಮುಂದೆ ತತಃ ಪ್ರಭಾತೆ ವಸಿಷ್ಠ ವಚಸ ಸಚಿವಾಹ ತೈಲ ದ್ರೋಣ್ಯ ನಿಕ್ಷಿಪ್ಯ ಕ್ಷಿತಿಪತೆ ಸ್ತನುಂ ಕ್ಷಿಪ್ರಮೇವ ಭರತಮಕಥಿತ ದಶರಥ ಕಥಾ ಏವಂ ಆನಿಯತೇತಿ ದೂತಾನ್ ಕೇಕಯೇಶು ಪ್ರೇಷಯಾಮಾಸುಹು. ಪ್ರಾತಃ ಕಾಲದಲ್ಲಿ ವಸಿಷ್ಠರ ಆದೇಶದಂತೆ ಸಚಿವರು ರಾಜನ ದೇಹವನ್ನು ಎಣ್ಣೆ ತುಂಬಿದ ಪಾತ್ರೆಯಲ್ಲಿ ಇರಿಸಿದರು. ಎಲ್ಲ ಪ್ರಾತಃ ಕಾಲದಲ್ಲಿ ವಸಿಷ್ಠರ ಆದೇಶದಂತೆ
ದಶರಥ ಮಹಾರಾಜನ ಕುಲಗುರುಗಳಾದಂತಹ ವಸಿಷ್ಠರ ಆದೇಶದಂತೆ ಸಚಿವರು ರಾಜನ ದೇಹವನ್ನು ಎಣ್ಣೆ ತುಂಬಿದ ಪಾತ್ರೆಯಲ್ಲಿ ಇರಿಸಿದರು. ದಶರಥನ ಮರಣದ ವಾರ್ತೆಯನ್ನು ತಿಳಿಸದೆ ಭರತನನ್ನು ಶೀಘ್ರವೇ ಅಯೋಧ್ಯೆಗೆ ಕರೆತರಬೇಕೆಂದು ದೂತರನ್ನು ಕೇಕೆಯ ದೇಶಕ್ಕೆ ಕಳಿಸಿದರು. ಎಲ್ಲಿಗೆ ಕಳಿಸಿದರು? ಕೇಕೆಯ ದೇಶಕ್ಕೆ ಕಳಿಸಿದರು. ಪ್ರಾರಂಭದ ಶ್ಲೋಕದಲ್ಲೇ ನಿಮ್ಗೆ ತಿಳಿದಿದೆ ಮಕ್ಕಳೇ, ಭರತ ಮತ್ತೆ ಶತ್ರುಘ್ನ ಅವರ ಸೋದರ ಮಾವನ ಮನೆಯಲ್ಲಿ ಇರ್ತಾರೆ. ಹಾಗಾಗಿ ಆ ಕೇಕೆಯ ದೇಶಕ್ಕೆ ಯುಧಾಜಿತನ ಆ ರಾಜ್ಯಕ್ಕೆ ಕಳಿಸ್ತಾರೆ. ದಶರಥನ ಮರಣದ ವಾರ್ತೆಯನ್ನು ತಿಳಿಸದಂತೆ ಭರತನನ್ನ ಶೀಘ್ರವಾಗಿ ಕರೆದುಕೊಂಡು ಬನ್ನಿ ಅಂತ ಹೇಳಿ ವಸಿಷ್ಠರು ದೂತರನ್ನ ಕೇಕೆಯ ದೇಶಕ್ಕೆ ಕಳಿಸ್ತಾರೆ. ಮುಂದೆ ತೇಪಿ ಜಿತ ಪವನ ಜವನ ವಾಜಿ ಸಂಕೋಚಿತ ಪತಾಸ್ತು ರಂಗಪತಿಪುರೆ ದುಃಖ ಪ್ರಧೂಯ ಮಾನಸಂ ಭರತಂ ಅಭಿವಂದ್ಯ ಗುರು ನಿಯೋಗಂ ವೆಜಜ್ಞಪಾನ್. ವಾಯುವೇಗವನ್ನುಳ್ಳ ಕುದುರೆಯನ್ನೇರಿ ಮಾರ್ಗವನ್ನು ಶೀಘ್ರವಾಗಿ ಕ್ರಮಿಸಿದ ದೂತರು ಅಶ್ವಪತಿಯ ನಗರಕ್ಕೆ ಬಂದು ದುಸ್ವಪ್ನವೊಂದನ್ನು ಕಂಡು ದುಃಖಿತನಾಗಿದ್ದ ಭರತನಿಗೆ ನಮಸ್ಕರಿಸಿ ವಸಿಷ್ಠರ ಆದೇಶವನ್ನ ತಿಳಿಸ್ತಾರೆ. ಕೇಕೆಯ ದೇಶಕ್ಕೆ ಬಂದಂತಹ ದೂತರು ವಸಿಷ್ಠರ ಆದೇಶವನ್ನ ತಿಳಿಸ್ತಾರೆ. ಆಗ ತಾನೇ ದುಸ್ವಪ್ನವೊಂದನ್ನು ಕಂಡು ದುಃಖಿತನಾಗಿದ್ದಂತಹ ಭರತನಿಗೆ ನಮಸ್ಕರಿಸಿ ವಸಿಷ್ಠರ ಆದೇಶವನ್ನ ತಿಳಿಸ್ತಾರೆ. ವಾಯುವೇಗವನ್ನುಳ್ಳ ಕುದುರೆಯ ಮುಖಾಂತರ ಆ ದೂತರು ಭರತನಿರುವಂತಹ ಕೈಕೇಯ ದೇಶಕ್ಕೆ ಬರ್ತಾರೆ ಮತ್ತು ವಸಿಷ್ಠರ ಆದೇಶವನ್ನ ತಿಳಿಸ್ತಾರೆ. ಮುಂದೆ ಸ್ವಯಂ ಮಾತಾಮಹೇನ ಯುಧಾಜಿತ ಚಾನುಜ್ಞಾತಃ ಕತಿಪಯೈರೇವ ದಿನೈರನಿಮಿತ್ತ ಸಂಪಾತೇನ ಸಾತಂಕಃ ಸಾಕೇತ ಮಾಸಸಾದ. ಭರತನು ತನ್ನ ತಾತನಿಂದ ಹಾಗೂ ಸೋದರ ಮಾವನಾದ ಯುಧಾಜಿತನಿಂದ ಅಪ್ಪಣೆ ಪಡೆದು ಕೆಲವೇ ದಿನಗಳಲ್ಲಿ ಅನೇಕ ಅಪಶಕುನಗಳಿಂದ ಭಯಭೀತವಾಗಿದ್ದ ಹೃದಯದೊಡನೆ ಅಯೋಧ್ಯೆಯನ್ನ ಪ್ರವೇಶಿಸಿದನು. ನಂತರ ಭರತನು ಬಹಳ ದಿನಗಳಿಂದ ಅನೇಕ ಅಪಶಕನಗಳು ಉಂಟಾಗ್ತಾ ಇತ್ತು. ಆ ಅಪಶಕನಗಳಿಂದ ಭಯಭೀತನಾಗಿದ್ದಂತಹ ಆ ಭರತನು ಅಯೋಧ್ಯೆಯನ್ನ ಪ್ರವೇಶಿಸಿದನು. ಭರತ ಎಲ್ಲಿಗೆ ಬಂದ? ಅಯೋಧ್ಯೆಗೆ ಬಂದನು. ಮುಂದೆ ಅತಿ ಚಕಿತ ಮತಿಹಿ ಪುರೈವ ಪಶ್ಯನ್ ಪುರ ಮಯಥ ಪುರ ಚಾರ ಪೌರವರ್ಗಂ ನವಿಶತ ಭರತಃ ಪರೀತ ದೂತಃ ಪಿತೃಭವನಂ ಪಿತೃಕ ನನಾದ್ ನೂನಂ. ಅಯೋಧ್ಯ ನಗರ ವಾಸಿಗಳ ನಡವಳಿಕೆಯು ಹಿಂದಿನಂತಿಲ್ಲದಿರುವುದನ್ನು ಗಮನಿಸಿ ಆಶ್ಚರ್ಯ ಹೊಂದಿದ ಭರತನು ಹಿಂದೆಯೇ ಕಂಡ ಅಪಶಕುನಗಳಿಂದ ಭಯಭೀತನಾಗಿ ದೂತರಿಂದ ಒಡಗೂಡಿ ಸ್ಮಶಾನ ಸದೃಶವಾಗಿರುವ ತನ್ನ ತಂದೆಯ ಭವನವನ್ನ ಪ್ರವೇಶಿಸಿದನು. ಬರ್ತಾನೆ ಅಯೋಧ್ಯೆಗೆ. ಅಲ್ಲಿ ಬಂದ್ರೆ ಸ್ಮಶಾನ ಮೌನ ತರ ಇರುತ್ತೆ. ತನ್ನ ನಗರದ ವಾಸಿಗಳು, ಅಯೋಧ್ಯೆ ನಗರದ ವಾಸಿಗಳಲ್ಲಿ ಹಿಂದಿನ ನಡವಳಿಕೆ ಕಾಣ್ತಾ ಇಲ್ಲ ಯಾರಲ್ಲೂ ಕೂಡ. ಹಾಗಾಗಿ ಆತ ಬಹಳ ಆಶ್ಚರ್ಯವನ್ನು ಹೊಂದಿದಂತಹ ಭರತನು ಈ ಹಿಂದೆ ಅಪಶಕನಗಳು ಬೇರೆ ಅವನಿಗೆ ಉಂಟಾಗಿತ್ತು. ಆ ಅಪಶಕನಗಳಿಂದ ಭಯಭೀತಗೊಂಡಿದ್ದ ಈಗಾಗ್ಲೇ. ಆ ರೀತಿ ಭಯಭೀತನಾಗಿ ದೂತರಿಂದೊಡಗೂಡಿ ಆತ ಸ್ಮಶಾನ ಸದೃಶವಾಗಿರುವ ತನ್ನ ತಂದೆಯ ಭವನವನ್ನ ಪ್ರವೇಶಿಸಿದನು. ತನ್ನ ತಂದೆಯ ಭವನವನ್ನ ಪ್ರವೇಶಿಸ್ತಾನೆ ಯಾರು? ಭರ್ತ. ಮುಂದೆ ಸ ಪಿತರ ಮನವೇಕ್ಷ್ಯ ತತ್ರ ಮಾತುಹು ಸದನಗತಃ ಪ್ರಣಿಪತ್ಯ ತಾಂ ಪೃಚ್ಛತ್ ಖನು ಮಮ ಗತವಾನ್ ಪಿತೇತಿ ಶೇಷ ಪುರುಷತರಂ ಭರತಾಯ ವಾಚಮೂಚೆ. ನಂತರ ಈ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ ಮಕ್ಕಳೇ. ಅಲ್ಲಿ ತನ್ನ ತಂದೆಯನ್ನು ಕಾಣದೆ ತಾಯಿ ಕೈಕೇಯಿಯ ಭವನಕ್ಕಾಗಮಿಸಿದ ಭರತನು ತನ್ನ ತಂದೆಯು ಎಲ್ಲಿ ಇರುವನು ಎಂದು ತಾಯಿಯನ್ನ ಪ್ರಶ್ನಿಸಿದನು. ತಂದೆಯಾದ ದಶರಥನನ್ನ ಕಾಣದಂತಹ ಭರತನು ತನ್ನ ತಂದೆಯನ್ನು ಕಾಣದೆ ತಾಯಿಯಾದಂತಹ ಕೈಕೇಯಿಯ ಭವನಕ್ಕೆ ಆಗಮಿಸ್ತಾನೆ. ಭರತನು ತನ್ನ ತಂದೆಯು ಎಲ್ಲಿರುವನು ಎಂದು ತಾಯಿಯನ್ನ ಪ್ರಶ್ನಿಸ್ತಾನೆ. ತನ್ನ ತಾಯಿಯಾದಂತಹ ಕೈಕೇಯಿಯನ್ನ ಭರತ ಪ್ರಶ್ನಿಸ್ತಾನೆ, ಅಮ್ಮ ತಂದೆಯವರು ಎಲ್ಲಿದ್ದಾರೆ ಅಂತ. ಆಗ ಕೈಕೇಯಿಯು ಅತಿ ಕಠೋರವಾದ ಈ ಮಾತನ್ನ ಭರತನಿಗೆ ಹೇಳ್ತಾಳೆ. ಕೈಕೇಯಿಯು ಕಠೋರವಾದಂತಹ ಮಾತನ್ನ ಯಾರಿಗೆ ಹೇಳ್ತಾಳೆ? ಭರತನಿಗೆ ಹೇಳ್ತಾಳೆ. ಏನ್ ಹೇಳ್ತಾಳೆ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ ವನಚರ ಇವ ಸಾಕಂ ಮೈಥಿಲಿ ಲಕ್ಷ್ಮಣಾಭ್ಯಾಂ ಪಿತೃವಿಧಿಮಭಿರೋಧುಂ ಪ್ರಸ್ಥಿತೋ ರಾಮಭದ್ರಃ ತದನು ತವ ಪಿತಾ ಭೂತ್ಕಾಲ ಧರ್ಮಾನುಯಾತ ಸ್ವಮನುಭವ ಯಥೇಚ್ಛಂ ನಿಸ್ಸಪತ್ನ್ಯಾಂ ಧರಿತ್ರೀಂ. ನಂತರ ಹೇಳ್ತಾಳೆ, ರಾಮನು ಸೀತಾ ಲಕ್ಷ್ಮಣರೊಡಗೂಡಿ ತನ್ನ ತಂದೆಯ ಆದೇಶವನ್ನ ಪಾಲಿಸಲು ತಪಸ್ವಿಯಂತೆ ಕಾಡಿಗೆ ತೆರಳಿದನು. ಶ್ರೀರಾಮನಾದರೂ ತನ್ನ ತಂದೆಯ ಆಜ್ಞೆಯನ್ನ ಆದೇಶವನ್ನ ಪರಿಪಾಲಿಸುವುದಕ್ಕೋಸ್ಕರ ಸೀತಾ ಮತ್ತೆ ಲಕ್ಷ್ಮಣರೊಡಗೂಡಿ ತಪಸ್ವಿಯಂತೆ ಕಾಡಿಗೆ ತೆರಳಿದನು. ತದನಂತರ ನಿನ್ನ ತಂದೆಯು ಕಾಲಧರ್ಮಕ್ಕನುಗುಣವಾಗಿ ಮೃತ್ಯುವಶವಾದನು. ಅದಾದ ನಂತರ ನಿನ್ನ ತಂದೆಯು ಕಾಲಗುಣಕ್ಕನುಗುಣವಾಗಿ ಮುಪ್ಪಿನಿಂದ ಅವರು ಮರಣವನ್ನ ಹೊಂದಿದ್ರು. ಆದ್ದರಿಂದ ನಿಷ್ಕಂಟಕವಾಗಿರುವ ಈ ಭೂಮಿಯನ್ನು ಯಥೇಚ್ಛವಾಗಿ ಅನುಭವಿಸಿತು. ಅಂದ್ರೆ ರಾಜ್ಯ ಸುಖವನ್ನ ನೀನು ಅನುಭವಿಸು. ಭರತ ರಾಮನಾದ್ರೂ ತನ್ನ ತಂದೆಯ ಆದೇಶದಂತೆ ಕಾಡಿಗೆ ಹೋಗಿದ್ದಾನೆ, ವನವಾಸಕ್ಕೆ ಹೋಗಿದ್ದಾನೆ.
ನಂತರ ನಿಮ್ಮ ತಂದೆಯವರು ಕೂಡ ಕಾಲಧರ್ಮಕ್ಕನುಗುಣವಾಗಿ ಮೃತವಾಗಿದ್ದಾರೆ. ಹಾಗಾಗಿ ಈಗ ನಿಷ್ಕಂಟಕವಾಗಿರುವಂತಹ ಈ ಭೂಮಿಯನ್ನ ಯಥೇಚ್ಛವಾಗಿ ರಾಜ್ಯ ಸುಖವನ್ನ ಅನುಭವಿಸು ಅಂತ ಹೇಳ್ತಾಳೆ. ಯಾರು? ಕೈಕೇಯಿ ನಡೆದಂತಹ ಎಲ್ಲ ವಿಚಾರವನ್ನ ಹೇಳ್ತಾಳೆ ಎನ್ನುವಲ್ಲಿಗೆ ಇಂದಿನ ದಿನದ ಪಾಠ ಮುಕ್ತಾಯವಾಯಿತು ಮಕ್ಕಳೇ. ಇಂದಿನ ದಿನದ ಪಾಠದ ಸಾರಾಂಶವನ್ನು ಒಮ್ಮೆ ನೋಡೋಣ. ಯಾವಾಗ ಅನೇಕ ಕಾಲದವರೆಗೆ ಗುಹನೊಂದಿಗೆ ಇದ್ದಂತಹ ಆ ಸುಮಂತ್ರನು ರಾಮ ಯಾವಾಗ ಕಾಡಿನಿಂದ ಹಿಂದಿರ್ಗಲ್ಲ ಅನ್ನೋದು ಗೊತ್ತಾಗುತ್ತೋ ಆತ ತಾನು ಬಹಳ ನೊಂದ ಮನಸ್ಸಿನಿಂದ ರಥವನ್ನ ಏರಿಸ್ಕೊಂಡು ಅಯೋಧ್ಯ ನಗರಕ್ಕೆ ಬರ್ತಾನೆ. ಅಯೋಧ್ಯ ನಗರಕ್ಕೆ ಬಂದಾಗ ಅಲ್ಲಿದ್ದಂತಹ ಜನರೆಲ್ಲ ರಾಮ ಹಿಂದಿರುಗದೆ ಇರೋದನ್ನ ನೋಡಿ ಬಹಳ ದುಃಖಗೊಳ್ತಾರೆ, ಬಹಳ ಆಕ್ರಂದನ ಉಂಟಾಗುತ್ತೆ. ಅದಾದ ನಂತರ ಅವನು ದಶರಥನ ಬಳಿಗೆ ಬಂದು ಎಲ್ಲ ವಿಚಾರವನ್ನ ತಿಳಿಸ್ತಾನೆ. ಆ ವಿಚಾರವನ್ನ ಕೇಳಿದಂತಹ ದಶರಥನಿಗೂ ಬಹಳ ದುಃಖ ಆಗುತ್ತೆ. ಪುತ್ರ ಶೋಕವನ್ನು ಹೊಂದಿದಂತಹ ಕೌಸಲ್ಯಗೆ ದಶರಥ ಮಹಾರಾಜ ಹೇಳ್ತಾನೆ, ಇದು ಹಿಂದೆ ಒಮ್ಮೆ ನಾನು ದಟ್ಟ ಅರಣ್ಯದಲ್ಲಿ ಬೇಟೆಗೆ ಹೋದಾಗ ಯಾವುದೋ ಒಂದು ಪ್ರಾಣಿ ನೀರ್ನ ಕುಡಿತಾ ಇದೆ ಅಂತ ಹೇಳಿ ಆನೆ ಎಂದು ಭಾವಿಸಿ ನಾನು ಶಬ್ದವೇದಿ ಬಾಣವನ್ನ ಬಿಟ್ಟೆ. ಆಗ ಆ ತಪಸ್ವಿ ಋಷಿಕುಮಾರ ಆ ಶಬ್ದವೇದಿ ಬಾಣಕ್ಕೆ ಗುರಿಯಾದ, ಆತ ಮೃತ್ಯುವನ್ನ ಹೊಂದುವಂತವನಾದ. ಆಗ ಅಲ್ಲೇ ಇದ್ದಂತಹ ಆ ವೃದ್ಧ ತಂದೆ ತಾಯಿಗಳಿಗೆ ನೀರ್ನ ತರಲಕ್ಕೆ ಹೋಗಿರ್ತಾನೆ. ಇದು ಶ್ರವಣಕುಮಾರನ ಕತೆ ಮಕ್ಕಳೇ. ಆ ತಂದೆ ತಾಯಿಗಳು ಆ ದಶರಥನ್ಗೆ ಶಾಪ ಕೊಟ್ಟಿರ್ತಾರೆ. ಆ ಕಥೆಯನ್ನ ಕೌಸಲ್ಯ ಬಳಿ ಹೇಳ್ತಾನೆ. ಆ ತಂದೆ ತಾಯಿಗಳು ಶಾಪ ಏನಪ್ಪ ಕೊಟ್ಟಿರ್ತಾರೆ ಅಂದ್ರೆ, ನೀನು ಕೂಡ ಪುತ್ರ ಶೋಕದಿಂದನೇ ಮರಣವನ್ನ ಹೊಂದು, ನಿನ್ನ ಸಾಯುವ ಸಮಯದಲ್ಲಿ ಯಾರು ಕೂಡ ನಿನ್ನ ಬಳಿಯಲ್ಲಿ ಇರಬಾರ್ದು, ಪುತ್ರ ಶೋಕದಿಂದಲೇ ನಿನಗೂ ಮರಣ ಆಗ್ಲಿ ಅಂತ ಶಾಪವನ್ನ ಕೊಟ್ಟಿರ್ತಾರೆ. ಆ ಶಾಪಕ್ಕೆ ನಾನಿಂದು ಗುರಿಯಾಗಿದ್ದೀನಿ ಅಂತ ಹೇಳಿ ದಶರಥ ಮಹಾರಾಜ ಹೇಳ್ತಾನೆ. ಹಾಗಾಗಿ ಈ ರೀತಿ ನೊಂದುಕೊಂಡಂತಹ ದಶರಥ ಮಹಾರಾಜನು ತನ್ನ ಪ್ರಾಣವನ್ನ ಬಿಡ್ತಾನೆ. ಅಂದ್ರೆ ಮುನಿಗಳು ಕೊಟ್ಟಿರುವಂತಹ ಶಾಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದೆ ಇರೋದ್ರಿಂದ, ಯಾವುದೇ ಉಪಾಯನೂ ಕೂಡ ಇಲ್ಲದೆ ಇರೋದ್ರಿಂದ ದಶರಥ ಮಹಾರಾಜನ ಪ್ರಾಣವು ಮೃತ್ಯುವಶವಾಗುತ್ತೆ. ಅದಾದ ನಂತರ ಅಲ್ಲಿರುವಂತಹ ಎಲ್ಲ ಜನರು, ಅಂತಃಪುರದ ಸ್ತ್ರೀಯರೆಲ್ಲರ ರೋಧನೆ ಮುಗಿಲು ಮುಟ್ಟುತ್ತೆ. ಅಲ್ಲಿ ದಶರಥ ಮಹಾರಾಜನನ್ನ ಪ್ರಶಂಸಿಸಿರ್ತಾರೆ. ನಂತರ ರಾಮನನ್ನ ಬಹಳ ಅವನ ಸದ್ಗುಣಗಳಿಂದ ರಾಮನನ್ನ ಹೊಗಳ್ತಾ ಇರ್ತಾರೆ. ಕೈಕೇಯಿಯನ್ನ ಬಹಳವಾಗಿ ನಿಂದನೆಯನ್ನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಅಂತಃಪುರದಲ್ಲಿ ದಶರಥ ಮಹಾರಾಜ ಮರಣವನ್ನ ಹೊಂದಿದ್ರಿಂದ ಬಹಳ ದುಃಖದ ವಾತಾವರಣ ಉಂಟಾಗಿರುತ್ತೆ. ಭೂಮಿ ಕೂಡ ತನ್ನ ತೇಜಸ್ಸನ್ನ ಕಳ್ಕೊಂಡಿರುತ್ತೆ ಅನ್ನುವಷ್ಟರ ಮಟ್ಟಿಗೆ ಆ ಅಯೋಧ್ಯ ವಾತಾವರಣ ಆಗುತ್ತೆ. ಎಲ್ಲ ಕಡೆ ಕೂಡ ಸ್ಮಶಾನ ಮೌನ ಉಂಟಾಗುತ್ತೆ. ಅದಾದ ನಂತರ ವಸಿಷ್ಠರ ಆದೇಶದಂತೆ ವಸಿಷ್ಠರು ದೂತರನ್ನ ಕಳಿಸ್ತಾರೆ. ಕೈಕೇಯ ದೇಶದಲ್ಲಿರುವಂತಹ ಭರತ, ತನ್ನ ಸೋದರ ಮಾವನ ಮನೆಯಲ್ಲಿರ್ತಾನೆ ಭರತ ಮತ್ತೆ ಶತ್ರುಘ್ನ, ಅವ್ರನ್ನ ಕರ್ಕೊಂಡ್ ಬರುವಂತೆ ವಸಿಷ್ಠರು ಹೇಳ್ತಾರೆ. ಈ ದಶರಥ ಮರಣದ ವಿಚಾರವನ್ನ ತಿಳಿಸದೆ ಕರ್ಕೊಂಡ್ ಬನ್ನಿ ಅಂತ ಹೇಳಿ. ಆಗ ಬಹಳ ಕುದುರೆಯನ್ನೇರಿ ವಾಯುವೇಗದಲ್ಲಿ ಹೊರಟಂತಹ ದೂತರು ವಸಿಷ್ಠರ ಆದೇಶವನ್ನ ತಿಳಿಸ್ತಾರೆ. ಭರತನು ಕೂಡ ದುಸ್ವಪ್ನವನ್ನ ಕಂಡು ಭಯಭೀತನಾಗಿರ್ತಾನೆ. ಅದಾದ ನಂತರ ಅನೇಕ ದಿನಗಳಿಂದ ಅಪಶಕುನಗಳು ಉಂಟಾಗಿದ್ರಿಂದ ಆತ ಭಯಭೀತನಾಗಿರ್ತಾನೆ. ಹಾಗಾಗಿ ಆತ ತಂದೆಯ ಆಜ್ಞೆ ಮೇರೆಗೆ ಆ ದೂತರೊಂದಿಗೆ ಅಯೋಧ್ಯ ನಗರಕ್ಕೆ ಬರ್ತಾನೆ. ಅಯೋಧ್ಯ ನಗರಕ್ಕೆ ಬಂದು ಅಲ್ಲಿರುವಂತಹ ಜನರ ವರ್ತನೆ ಹಿಂದಿನ ರೀತಿ ಇರೋಲ್ಲ. ಇದಕ್ಕೆ ಕಾರಣ ಏನು ಅಂತ ಅವನಿಗೆ ತಿಳಿಯಲ್ಲ. ಆನಂತರ ತನ್ನ ತಂದೆಯ ಭವನಕ್ಕೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಅಲ್ಲಿ ತಂದೆ ಇರಲ್ಲ. ನಂತರ ತನ್ನ ತಾಯಿಯ ಭವನಕ್ಕೆ ತೆರಳುತ್ತಾನೆ. ಆಗ ಕೇಳ್ತಾನೆ ತಂದೆಯವರು ಎಲ್ಲಿ ಅಂತ. ಆಗ ತಾಯಿಯಾದಂತಹ ಕೈಕೇಯಿ ಹೇಳ್ತಾಳೆ, ತಂದೆಯ ಆಜ್ಞೆಯಂತೆ ಶ್ರೀರಾಮನು ಲಕ್ಷ್ಮಣ ಮತ್ತು ಸೀತೆಯೊಡನೆ ವನವಾಸಕ್ಕೆ ಹೋಗಿದ್ದಾನೆ. ನಂತರ ನಿನ್ನ ತಂದೆಯು ಕಾಲಧರ್ಮಕ್ಕನುಗುಣವಾಗಿ ಮೃತ್ಯುವಶವಾಗಿದ್ದಾರೆ. ಹಾಗಾಗಿ ನಿಷ್ಕಂಟಕವಾಗಿರುವಂತಹ ಈ ಭೂಮಿಯನ್ನ ನೀನು ಯಥೇಚ್ಛವಾಗಿ ಅನುಭವಿಸು ಅಂತ ಹೇಳಿ ಕೈಕೇಯಿಯು ಕೇಳಲು ಇಷ್ಟವಾಗದಂತಹ ಮಾತುಗಳನ್ನ ಭರತನಿಗೆ ಹೇಳ್ತಾಳೆ ಎನ್ನುವಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಯಿತು ಮಕ್ಕಳೇ. ಪಾಠದ ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.